ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 35 ಗುಂಟೆ, 1 ಎಕರೆಗೆ 5 ಗುಂಟೆ ಕಮ್ಮಿ ಇದೆ. ಫುಲ್ ಈ ಥರ ಕಾಂಪೌಂಡ್ ಹಾಕಿದ್ದಾರೆ. 8 ಅಡಿ ಎತ್ತರಕ್ಕೆ ಕಾಂಪೌಂಡ್ ಮಾಡಿದ್ದಾರೆ. ಅದ್ರ ಮೇಲೂ ಒಂದು 2 ಅಡಿಯಷ್ಟು ಮುಳ್ಳಿನ ತಂತಿ ಹಾಕಿದ್ದಾರೆ. 20 ವೆರೈಟೀಸು ಟ್ರೀಸ್ ಇದೆ. 20 ಥರದ್ದು ಹಣ್ಣು ಹಾಕಿದ್ದಾರೆ. ಫಾರಿನ್ದು ಸುಮಾರು 50% ತೊಗೊಂಡು ಬಂದು ಹಾಕಿದ್ದಾರೆ. ಜಪಾನ್, ಚೈನಾ, ಮಲೇಷ್ಯಾ ಇಲ್ಲಿನೂ ತೊಗೊಂಡ್ಬಂದು ಹಾಕಿದ್ದಾರೆ. ಒಂದೊಂದು ಗಿಡ 15,000 ರೂಪಾಯಿ, 20,000 ರೂಪಾಯಿ ಆ ಥರದ್ದಿದೆ. ಇದರ ಸಪೋಟನೇ ಎರಡು ಕಲರ್ದಿದೆ. 2 ವೆರೈಟೀಸ್ದು ಸಪೋಟ ಇದೆ. ಮಾವು 4-5 ವೆರೈಟೀಸ್ ಇದೆ. ಮತ್ತು ಎಲ್ಲ ಹಣ್ಣು 2-3 ವೆರೈಟೀಸ್ದು ಹಾಕಿರೋದು. ತೆಂಗು ಹಾಕಿದ್ದಾರೆ. ತೆಂಗು 3 ವೆರೈಟೀಸ್ ಇದೆ. ದಾಳಂಬಿ 2 ವೆರೈಟೀಸ್ ಇದೆ. ಅಂದರೆ ಫುಲ್ ರೆಡ್ ಸಾಯಿಲ್ ಇದು ವಿಲೇಜಿಂದ 2 ನಿಮಿಷ ನಡ್ಕೊಂಡು ಹೋಗಬೇಕು. ವಿಲೇಜ್ಗೆ ಹೋಗ್ಬೇಕಂದ್ರೆ ಅಷ್ಟೇ ದೂರದಲ್ಲಿರೋದು ಇದು. ಮೈಸೂರು ಪ್ಯಾಲೇಸಿಂದ 12 ಕಿಲೋಮೀಟ್ರ್, ಮೈಸೂರು ಏರ್ಪೋರ್ಟಿಂದ 3 ಕಿಲೋಮೀಟ್ರ್. ಕ್ಲಿಯರ್ ಟೈಟ್ಲ್ ಇದೆ. ಜನರಲ್ ಕ್ಯಾಟಗಿರಿ ಏನು ಮಾತಾಡೋಂಗಿಲ್ಲ. ಇವತ್ತು ಬಂದರೆ ಇವತ್ತೇ ರಿಜಿಸ್ಟ್ರೇಷನ್ ಆ ಥರ ಇದೆ. ಕ್ಲಿಯರ್ ಟೈಟ್ಲ್ ವಿತ್ ಲೀಗಲ್ ಒಪಿನಿಯನ್ ಸಮೇತ ಇದೆ. ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ. ಬರೀ ಒಂದು ಮನೆ ಕಟ್ಕೋಬೇಕು ಅಷ್ಟೇ, ಮಿಕ್ಕಿದೆಲ್ಲ ಇದೆ. 5 ಲಕ್ಷ ರೂಪಾಯಿ 1 ಗುಂಟೆಗೆ ಹೇಳ್ತಾಯಿದ್ದಾರೆ. ಟೋಟಲ್ ಅಮೌಂಟು 1,75,00,000 ರೂಪಾಯಿ ಇತ್ತು. ನೋಡಿ, ಬೋರ್ವೆಲ್ಲಿಂದ ಟ್ಯಾಂಕ್ಗೆ ನೀರು ಹಾಕ್ಕೋತಾ ಇರೋದು. ಡೈರೆಕ್ಟ್ ಡ್ರಿಪ್ಪಿಂದ ಬಿಡ್ತಾರಂತೆ ನೀರು. ಇನ್ನೂ ಸ್ವಲ್ಪ ಟೈಮ್ ಇರುತ್ತಲ್ಲ ಕರೆಂಟ್ ಹೋಗೋಕ್ಕೆ, ಆ ಥರ ಏನಾರು ಇದ್ರೆ ಆಮೇಲೆ ಫುಲ್ ಟೈಮ್ ಕರೆಂಟ್ ಇರ್ತದೆ ಅಂತೇಳಿ ಆ ಟೈಮಲ್ಲಿ ಸ್ವಲ್ಪ ಟ್ಯಾಂಕು ಫಿಲಪ್ ಮಾಡ್ಕೋತಾರೆ. ನೋಡಿ, ವೈಟ್ ಕಾಂಪೌಂಡ್ ಕಾಣ್ತಾ ಇಲ್ಲ, ಇದೇ ಫುಲ್ಲು ಸುತ್ತ ಕಾಂಪೌಂಡ್ ಹಾಕಿರೋದು. ವಿಲೇಜಿಂದ 2 ನಿಮಿಷ ನಡ್ಕೊಂಡು ಹೋಗೋಕ್ಕೆ ಟೈಮ್ ಹಿಡಿತದೆ, ಅಷ್ಟೇ ದೂರದಲ್ಲಿರೋದು ವಿಲೇಜ್. ಇದು ಎದುರುಗಡೆನೇ ಒಂದು ಫಾರ್ಮ್ ಹೌಸ್ ಇನ್ನೊಬ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ನೋಡಿ, ಇದು ಟರ್ಮರಿಕ್ ಗಿಡ, ಇದು ಹುಣಸೆ, ಸ್ವೀಟ್ ಹುಣಸೆ ಅಂತಾರೆ.